ಇತ್ತ ಒಡಿಶಾದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ನಡೀತಾ ಇದೆ. ಅದರಲ್ಲೂ ಈ ಬಾರಿಯ ಚುನಾವಣೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇನೆ ಒಡಿಶಾದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಆಯಿತು. ಬರೋಬ್ಬರಿ 24 ವರ್ಷ ಅಧಿಕಾರದಲ್ಲಿದ್ದ ನವೀನ್ ಪಟ್ನಾಯಕ್ ಇದೀಗ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರೋ ಸಮಯ. ಮೊದಲ ಬಾರಿಗೆ 2 ದಶಕದ ನಂತರದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ನವೀನ್ ಪಟ್ನಾಯಕ್ ಅವರು ಇದೀಗ ವಿರೋಧ ಪಕ್ಷದ ಜಾಗದಲ್ಲಿ ಕೂತು ಬಿಜೆಪಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆ ನಡೆಸುತ್ತೆ ಅನ್ನೋದನ್ನು ನೋಡುವ ಸಮಯ. ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತರೂ ಕೂಡ ಜಡ್ಡುಗಟ್ಟಿ ಕೂತಿಲ್ಲ. ಬಿಜು ಜನತಾದಳ ಪಕ್ಷ ಬಹಳ ಬಿರುಸಿನ ಚಟುವಟಿಕೆಗಳನ್ನು ತನ್ನದಾಗಿಸಿಕೊಳ್ತಾ ಇದೆ. ಆಡಳಿತಾರೂಢ ಬಿಜೆಪಿ ಸಚಿವರ ಮೇಲೆ ನಿರಂತರ ಕಣ್ಣಿಡುವ ಪ್ರಯತ್ನವನ್ನ ಮಾಡುವ ನಿರ್ಧಾರವನ್ನ ಮಾಡಲಾಗಿದೆ. ಹೀಗಾಗಿ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಸಚಿವ ಸಂಪುಟವನ್ನ ನೇಮಿಸಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ನಿಯಮ. ನಾವು ಸಾಮಾನ್ಯವಾಗಿ ಯಾವ ಪಕ್ಷದ ಕೈಯಲ್ಲಿ ಅಧಿಕಾರ ಇರುತ್ತೆ, ಯಾರು ಸರ್ಕಾರವನ್ನು ರಚಿಸಿರ್ತಾರೆ, ಅವ್ರು ಮಾತ್ರ ಅಧಿಕೃತವಾಗಿ ಸಚಿವ ಸಂಪುಟವನ್ನು ರಚನೆ ಮಾಡಿರೋದನ್ನು ಗಮನಿಸಿರ್ತೀವಿ. ಆದರೆ ವಿರೋಧ ಪಕ್ಷದವರಿಗೂ ಕೂಡ ಕೆಲವೊಂದಷ್ಟು ಸಚಿವ ಸ್ಥಾನದಲ್ಲಿ ನಿಂತು ನಿರ್ವಹಿಸುವಂತಹ ಜವಾಬ್ದಾರಿಯನ್ನೇ ನೀಡಲಾಗಿದೆಯಂತೆ. ಈ ಮೂಲಕ ಆಡಳಿತ ಪಕ್ಷದ ವಿರುದ್ಧ ಮತ್ತಷ್ಟು ತೀಕ್ಷ್ಣವಾದ ದೃಷ್ಟಿಯನ್ನು ಇಡುವ ಕೆಲಸವನ್ನು ಮಾಡಲಿಕ್ಕೆ ಬಿಜೆಡಿ ಮುಂದಾಗಿದೆ. ಯಾವ ರೀತಿ ಇರುತ್ತೆ ಹಾಗಾದರೆ ಈ ಶ್ಯಾಡೋ ಕ್ಯಾಬಿನೆಟ್, ಶ್ಯಾಡೋ ಸಿಎಂ ಅಂತ ಕೇಳಿರ್ತೀರಿ ಪದೇ ಪದೇ. ಕರ್ನಾಟಕದಲ್ಲೂ ಕೂಡ ಇಂಥದ್ದೊಂದು ವಿಚಾರ ಪ್ರಸ್ತಾಪ ಆಗ್ತಲೇ ಇರುತ್ತೆ. ಅಂದರೆ ಮುಖ್ಯಮಂತ್ರಿ ಹೆಸರಲ್ಲಿ ಒಬ್ಬರು, ಅವ್ರ ಹಿಂದೆ ಮತ್ತೊಬ್ಬರು ನಿಂತು ಕೆಲಸ ಮಾಡ್ತಿರ್ತಾರೆ ಅನ್ನೋ ರೀತಿಯಲ್ಲಿ. ಇನ್ಫ್ಯಾಕ್ಟ್ ಪಾರ್ಲಿಮೆಂಟ್ರಿ ಪದದಲ್ಲೇ ನಾವು ಹೇಳಬೇಕು ಅಂತಂದರೆ ಶ್ಯಾಡೋ ಮುಖ್ಯಮಂತ್ರಿ ಅಂತಂದರೆ ವಿರೋಧ ಪಕ್ಷದ ನಾಯಕನಿಗೆ ಆ ಸ್ಥಾನವನ್ನು ನೀಡಲಾಗುತ್ತೆ, ಆ ಹೆಸರಲ್ಲಿ ಸಂಬೋಧನೆ ಮಾಡಲಾಗುತ್ತೆ. ಆದರೆ ಶ್ಯಾಡೋ ಕ್ಯಾಬಿನೆಟ್ ಕಾನ್ಸೆಪ್ಟನ್ನು ಇದೀಗ ಒಡಿಶಾದಲ್ಲಿ ಜಾರಿಗೆ ತರಲಾಗ್ತಾ ಇದೆ. ವಿಪಕ್ಷ ಸ್ಥಾನಕ್ಕೆ ಹೊಸ ರೂಪವನ್ನು ಆ ಮೂಲಕ ಕೊಡುವ ಪ್ರಯತ್ನವನ್ನು ನವೀನ್ ಪಟ್ನಾಯಕ್ ಮಾಡ್ತಾ ಇದ್ದಾರೆ. ಶ್ಯಾಡೋ ಸಿಎಂ ರೀತಿಯಲ್ಲೇ ಶ್ಯಾಡೋ ಕ್ಯಾಬಿನೆಟನ್ನು ನೇಮಕ ಮಾಡಲಾಗಿದೆ. ಬ್ರಿಟನ್ನಲ್ಲಿದೆ ಈ ರೀತಿಯಾದ ಒಂದು ನಿಯಮ. ಅದೇ ರೀತಿಯಲ್ಲಿ ಇದೀಗ ಬಿಜೆಡಿ ಆಡಳಿತ ಪಕ್ಷದ ಮೇಲೆ ಕಣ್ಣಿಡಲಿಕ್ಕೆ ಬ್ರಿಟನ್ ಸರ್ಕಾರದ ಮಾದರಿಯನ್ನು ಅನುಸರಿಸ್ತಾ ಇದೆ. ಸಚಿವರಿಗೆ ವಿಪಕ್ಷದಲ್ಲೂ ಕೂಡ ಒಬ್ಬೊಬ್ಬ ಮಾಜಿ ಸಚಿವರನ್ನ ನೇಮಕ. ಫಾರ್ ಎಕ್ಸಾಂಪಲ್, ಹಿಂದೆ ತಮ್ಮಲ್ಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಯಾರು ಕೃಷಿ ಸಚಿವರಾಗಿರ್ತಾರೋ ಅವರಿಗೆ ಇದೀಗ ಕೃಷಿ ವಿರೋಧ ಪಕ್ಷದ ಸಚಿವ ಸ್ಥಾನ. ಆತ ಮಾಡಬೇಕಾಗಿರೋ ಕೆಲಸ, ಈಗ ಹಾಲಿ ಕೃಷಿ ಸಚಿವರು ಯಾರಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ, ಏನು ಮಾಡ್ತಿಲ್ಲ, ಕೃಷಿ ಇಲಾಖೆಯಲ್ಲಿ ಏನಾಗಬೇಕಾಗಿತ್ತು, ಭ್ರಷ್ಟಾಚಾರ ಏನಾದರೂ ನಡೀತಿದೆಯಾ, ಅದನ್ನು ಚಾಚು ತಪ್ಪದೆ ಅಬ್ಸರ್ವ್ ಮಾಡೋದು. ಹೀಗೆ ಪ್ರತಿ ಇಲಾಖೆಗೂ ಕೂಡ ಒಬ್ಬೊಬ್ಬ ವಿರೋಧ ಪಕ್ಷದ ಸಚಿವರನ್ನ ನೇಮಕ ಮಾಡ್ತಾ ಇದ್ದಾರೆ. ಆ ಮೂಲಕ ಪ್ರತಿ ಸಚಿವರ ಕಾರ್ಯವೈಖರಿಯನ್ನ ಕೂಡ ಗಮನಿಸಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ವಿರೋಧ ಪಕ್ಷದ ಸಚಿವರು ತಮಗೆ ಒಪ್ಪಿಸಿದ ಇಲಾಖೆಯ ವೈಫಲ್ಯದ ಬಗ್ಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು, ಚರ್ಚೆ ಮಾಡ್ತಾ ಇರಬೇಕು. ಹಾಗೆ ಆಡಳಿತಾರೂಢ ಪಕ್ಷದ ಸಚಿವರಿಗೆ ಚಾಟಿ ಬೀಸ್ತಾ ಇರಬೇಕು ಮಾತಿನ ಮೂಲಕ. ಈ ಮೂಲಕ ವ್ಯವಸ್ಥಿತವಾಗಿ ಸರ್ಕಾರವನ್ನು ಕಟ್ಟು ಹಾಕಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಎಂಥ ದೊಡ್ಡ ಎಕ್ಸಾಂಪಲ್, ನಮ್ಮ ರಾಜ್ಯದಲ್ಲೂ ವಿರೋಧ ಪಕ್ಷಗಳಿವೆ. ಇನ್ಫ್ಯಾಕ್ಟ್ ರಿಪಬ್ಲಿಕನ್ನದಲ್ಲೇ ಚರ್ಚೆ ಮಾಡಿದ್ವಿ. ವಿರೋಧ ಪಕ್ಷಗಳು ದೊಡ್ಡ ದೊಡ್ಡ ಹಗರಣದ ಆರೋಪ ಬರ್ತಾ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇಲ್ವಾ ಅಂತ ಹೇಳಿ. ಇನ್ಫ್ಯಾಕ್ಟ್ ಅಧಿವೇಶನ ಪ್ರಾರಂಭ ಆದಮೇಲೆ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಹೋರಾಟಗಳನ್ನು ಮಾಡ್ತಿದ್ದಾರೆ. ಆದರೆ ವಿರೋಧ ಪಕ್ಷದ ಜವಾಬ್ದಾರಿ ಕೇವಲ ಹೋರಾಟ ಪ್ರತಿಭಟನೆ ಮಾತ್ರವಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚುರುಕಾಗಿ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ತೋರಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಒಡಿಶಾದಲ್ಲಿ ಬಿಜೆಡಿ ಪಕ್ಷ. ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ, ಕರ್ನಾಟಕ ಇದರಿಂದ ಏನಾದರೂ ಕಲಿಬೋದಾ, ಕರ್ನಾಟಕದಲ್ಲಿರುವ ವಿರೋಧ ಪಕ್ಷದ ಸದಸ್ಯರು ಇದರಿಂದ ಏನಾದರೂ ಅನುಕರಣೆ ಮಾಡಬಹುದಾ, ಕಾದ್ ನೋಡೋಣ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸದಾ ಒಂದಲ್ಲ ಒಂದು ಹೊಸ ನಿಯಮಗಳನ್ನು ಜಾರಿ ತರುವ ಮೂಲಕ ಆಗಾಗ ಚರ್ಚೆ ಗ್ರಾಸವಾಗ್ತಾ ಇರ್ತಾರೆ. ಇದೀಗ ಯೋಗಿ ಆದಿತ್ಯನಾಥ್ ತಂದಿರುವ ಹೊಸ ಕಾನೂನೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಕನ್ವಾರ್ ಯಾತ್ರೆ ಅದರ ಡೀಟೇಲ್ಸ್ ಕೂಡ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಯಾತ್ರೆ ಏನು ಪ್ರಾಮುಖ್ಯತೆ, ಈಗ ಸುದ್ದಿಯಾಗಿರೋದೇನು, ಡೀಟೇಲ್ ಆಗಿ ಮುಂದೆ ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಯಾತ್ರೆಯುದ್ದಕ್ಕೂ ಕೂಡ ಇರುವ ಅಂಗಡಿಗಳ ಮಾಲೀಕರು ತಮ್ಮ ಹೆಸರನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂಥೇಳಿ ಉತ್ತರ ಪ್ರದೇಶದ ಸರ್ಕಾರ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಇದಕ್ಕೆ ಉತ್ತರಾಖಂಡ, ಮಧ್ಯಪ್ರದೇಶ ಸರ್ಕಾರ ಕೂಡ ಇದೇ ರೀತಿಯಾದ ನಿಯಮವನ್ನು ಜಾರಿಗೆ ತಂದಿದೆ. ಇದೀಗ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿ ಹೃಷಿಕೇಶ್ ರಾಯ್ ನೇತೃತ್ವದ ಪೀಠ ಈ ಅರ್ಜಿಯನ್ನು ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ.
ಅಂಗಡಿ ಮಾಲೀಕರು ತಮ್ಮ ಹೆಸರನ್ನ ಯಾಕೆ ಪ್ರದರ್ಶನ ಮಾಡಬೇಕು, ಮಾಡಬೇಕಾ ಬೇಡವಾ, ಮಾಡೋದು ಕಾನೂನಿಗೆ ವಿರುದ್ಧವಾ ಅನ್ನೋದರ ಕುರಿತಾಗಿ ನಾಳೆ ಸುದೀರ್ಘವಾಗಿ ವಾದ ಮಂಡನೆ ಆಗಲಿದೆ. ಕೋರ್ಟ್ನ ಮುಂದೆ ಈ ಪ್ರಕರಣ ಅರ್ಜಿಯ ಸ್ವರೂಪದಲ್ಲಿ ಚರ್ಚೆಗೆ ಒಳಪಡಲಿದೆ. ಹಾಗಾದರೆ ಈ ಕನ್ವಾರ್ ಯಾತ್ರೆ ಸಮರ ಏನು, ಯಾವ ವಿಚಾರಕ್ಕೆ ಯೋಗಿ ಆದಿತ್ಯನಾಥ್ ಅವರ ನಾಡು ಮತ್ತೆ ಸುದ್ದಿಯಲ್ಲಿದೆ ಗಮನಿಸ್ತಾ ಹೋಗೋಣ. ಉತ್ತರ ಭಾರತ ಭಾಗದಲ್ಲಿ ಕೇವಲ ಉತ್ತರ ಪ್ರದೇಶ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಲ್ಲ, ಬದಲಾಗಿ ಉತ್ತರ ಭಾರತದಲ್ಲಿ ಕನ್ವಾರ್ ಯಾತ್ರೆ ಬಹಳ ಫೇಮಸ್. ಕನ್ವಾರ್ ಯಾತ್ರಿಕರು ಕಟ್ಟುನಿಟ್ಟಿನಿಂದ ಅಂದರೆ ಯಾತ್ರೆಯನ್ನು ಮಾಡುವವರು, ಶಬರಿಮಲೆ ಯಾತ್ರೆ ಮಾಡುವವರು ಒಂದಷ್ಟು ನಿಯಮಗಳನ್ನು ಅನುಸರಿಸ್ತಾರೆ. ಹಾಗೆ ಈ ಓಂ ಶಕ್ತಿ ಮಾಲೆ ಧರಿಸ್ತಾರೆ ಮಹಿಳೆಯರು, ಅವರು ಕೂಡ ಒಂದಷ್ಟು ಆಹಾರದಲ್ಲಿ ಹಾಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ಒಂದಷ್ಟು ಅವರದ್ದೇ ಆದ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕನ್ವಾರ್ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳು ಕೂಡ ಭಕ್ತಾದಿಗಳು ಕೂಡ ಆಹಾರ ಪದ್ಧತಿಯಲ್ಲಿ ಕೆಲವೊಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಆಚರಣೆ ಮಾಡ್ತಾರೆ. ಯಾತ್ರೆಯ ಮಾರ್ಗದ ಅಂಗಡಿಗಳಿಗೆ ಇದೇ ಕಾರಣಕ್ಕೇನೆ ಹೊಸದೊಂದು ರೂಲ್ಸನ್ನು ತರಲಾಗಿದೆ. ಆ ನಿಯಮಗಳೇನಿದೆ ಆಹಾರ ಪದ್ಧತಿಯದ್ದು, ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಚ್ಯುತಿ ಬರಬಾರ್ದು. ಚ್ಯುತಿ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಂದರೆ ಅಂಗಡಿಯಲ್ಲಿ ಇರ್ತಕ್ಕಂಥ ಮಾಲೀಕರು ಯಾರು ಅನ್ನೋದು ಗೊತ್ತಾಗಬೇಕು. ಮಾರ್ತಾ ಇರುವ ಪದಾರ್ಥಗಳು, ಅದರಲ್ಲೂ ವಿಶೇಷವಾಗಿ ಆಹಾರ ಪದಾರ್ಥಗಳು ಯಾರಿಂದ ಖರೀದಿ ಮಾಡ್ತಿದ್ದಾರೆ ಯಾತ್ರಾರ್ಥಿಗಳು ಅನ್ನೋದು ಗೊತ್ತಾಗಬೇಕು. ಹೀಗಾಗಿ ಹೊಸ ರೂಲ್ಸನ್ನು ಜಾರಿಗೆ ತರಲಾಗಿದೆ. ಅಂಗಡಿ ಮಾಲೀಕರು ತಮ್ಮ ಹೆಸರನ್ನು ಅಂಗಡಿ ಮುಂದೆ ಪ್ರದರ್ಶನ ಮಾಡಲೇಬೇಕು. ಆತ ಅಶೋಕನ, ಅಕ್ಬರ್ರ, ಆತ ಆಂಟೋನಿನ, ಹೀಗೆ ಆತನ ಹೆಸರನ್ನು ಆತ ಪ್ರದರ್ಶನ ಮಾಡಲೇಬೇಕು ಅನ್ನೋ ರೂಲ್ಸನ್ನು ತರಲಾಗಿದೆ. ಹೋಟೆಲ್ಗಳು, ಡಾಬಾ, ಚಾಟ್ ಸೆಂಟರ್ ಇದೆಲ್ಲದಕ್ಕೂ ಕೂಡ ಈ ನಿಯಮ ಕಡ್ಡಾಯವಾಗಿ ಅನ್ವಯ ಆಗತ್ತೆ. ಅದರಲ್ಲೂ ಹಲಾಲ್ ಉತ್ಪನ್ನ, ಈ ಯಾತ್ರೆ ಸಾಗುವ ಮಾರ್ಗದಲ್ಲಿ ಹಲಾಲ್ ಉತ್ಪನ್ನಗಳನ್ನು ಮಾರುವವರು ಕೂಡ ನಮ್ಮಲ್ಲಿ ಹಲಾಲ್ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ನಮೂದಿಸಬೇಕು ಬೋರ್ಡ್ನಲ್ಲಿ. ಕೇವಲ ಹೆಸರು ಹಾಕಿದ್ರೆ ಸಾಕಾಗೋದಿಲ್ಲ, ಹೆಸರಿನ ಜೊತೆಯಲ್ಲಿ ಅಂಗಡಿ ಮಾಲೀಕರ ಹೆಸರಿನ ಜೊತೆಯಲ್ಲಿ ಹಲಾಲ್ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಕಡ್ಡಾಯವಾಗಿ ತಿಳಿಸಬೇಕು. ಹೀಗೆ ಬೋರ್ಡ್ ಹಾಕಿದಾಗ ಕನ್ವಾರ್ ಯಾತ್ರಾರ್ಥಿಗಳು ತಮಗೆ ಈ ಅಂಗಡಿಗೆ ಹೋಗಬೇಕಾ ಬೇಡವಾ, ಈ ಅಂಗಡಿಯ ಮಾಲೀಕ ಯಾರು, ಇಲ್ಲಿ ಸಿಗುವ ಉತ್ಪನ್ನಗಳು ಎಂಥದ್ದು, ಇದೆಲ್ಲವನ್ನ ಗಮನಿಸಿ ನಿರ್ಧಾರ ಮಾಡಲಿಕ್ಕೆ ಸಹಕಾರಿಯಾಗತ್ತೆ ಅನ್ನೋದು ಈ ನಿಯಮದ ಹಿಂದಿರುವ ಉದ್ದೇಶ. ಶಾಪ್ಗಳಿಗೆ ಹಿಂದೂ ಹೆಸರಿಡ್ತಾರೆ ಕೆಲವರು, ಆದರೆ ಒಳಗಿರುವ ಮಾಲೀಕರು ಅನ್ಯ ಧರ್ಮೀಯರು ಆರೋಪ. ಇನ್ಫ್ಯಾಕ್ಟ್ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ, ವಿಶಾಲ ಮನೋಭಾವದಲ್ಲಿ ಯೋಚನೆ ಮಾಡೋರು ಯಾರಾದ್ರೇನು ಅಂಗಡಿ ಮಾಲೀಕರು, ಅಲ್ಲಿ ಸಿಗೋ ವಸ್ತು ದುಡ್ಡು ಕೊಟ್ಟು ಖರೀದಿ ಮಾಡೋದು, ಇದರ ಕಂಪ್ಲೀಟ್ ಆದ ನಿರ್ಧಾರವನ್ನು ಕೈಗೊಳ್ಳೋ ಶಕ್ತಿ ಯಾತ್ರಾರ್ಥಿಗಳಿಗೆ ಇರುತ್ತೆ. ಅಥವಾ ಮುಸ್ಲಿಂ ಆದ್ರೇನು, ಹಿಂದೂ ಆದ್ರೇನು ಅಂತ ಕೂಡ ಪ್ರಶ್ನೆ ಮಾಡುವವರಿದ್ದಾರೆ. ಆದರೆ ಇಲ್ಲಿ ಈ ನಿಯಮವನ್ನು ಜಾರಿಗೆ ತರಲಿಕ್ಕೆ ಪ್ರಮುಖವಾದ ಉದ್ದೇಶ, ಈ ಕನ್ವಾರ್ ಯಾತ್ರಾರ್ಥಿಗಳು ಪದೇ ಪದೇ ಆರೋಪ ಮಾಡ್ತಾ ಇದ್ದಿದ್ದು